ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಡಾಕ್ಟರ್ ವೇದಾವತಿ ನಾಗ್ವರ್. ಸೊ ಇವತ್ತು ಯಾವ ರೆಮಿಡಿ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಂದರೆ ಚಾಮೋಮಿಲ್ಲ. ಚಾಮೋಮಿಲ್ಲದು ಕಾಮನ್ ನೇಮ್ ಬಂದ್ಬಿಟ್ಟು ಚಾಮೋಮಿಲ್ಲೆ ಆ್ಯಂಡ್ ಫ್ಯಾಮಿಲಿ ನೇಮ್ ಆಸ್ಟ್ರೇಷಿಯಾ ಆ್ಯಂಡ್ ಇಟ್ ಈಸ್ ಪ್ರೂವ್ಡ್ ಬೈ ಡಾಕ್ಟರ್ ಸ್ಯಾಮ್ಯುಲ್ ಎನೆಮನ್ ಇನ್ ದಿ ಇಯರ್ ಇನ್ ಬಿಟ್ವೀನ್ 1811 and 1812. Introduction of chamomilla. It's mainly acts on nervous system and respiratory system and GI and skin system. Thermally, it is a hot patient, cannot tolerate heat at any way, and element from anger and vexation and abuse of coffee. Keynote or guiding symptoms of chamomilla. It is a remedy for oversensitiveness and violent type of pain, and patient is very irritable. Next point, it is also a remedy for diarrhea in children, especially during teething, and also along with that there is a colicky type of pain in abdomen, and diarrhea stool is very green in color. Diarrhea stool is green in color, and along with that the stool look like chopped egg or spinach. Next point, chamomilla remedy is mainly indicated for children, and in children it is a remedy for teething, and during teething the child is very sensitive to touch and also very irritable, cannot tolerate touch at any all. Next, child quite only on carried, child always want to carry, and it is also remedy for during dentition or during fever. There will be one chick is red and hot and another chick is cold and pale. It is a keynote of chamomilla. How chamomilla child look means one chick is red and hot and another chick will be cold and pale. Another point, in children, child wants many things and everything. When offered it reject immediately. Next point, in children, sleepy at daytime and sleeplessness at night time, especially in children. Next point, it is also a remedy for restlessness. Patient always want to move from one place to another place. Child or patient is desired for motion and continuous walk ಮಾಡ್ತಾನೆ ಇರಬೇಕು. ಕೂತ್ಕೋಬೇಕಂತ ಅನ್ಸೋದೇ ಇಲ್ಲ ಪೇಷಂಟ್ಗೆ ಆಗಲಿ ಮಕ್ಕಳಿಗೆ ಆಗಲಿ. ನೆಕ್ಸ್ಟ್ ಪಾಯಿಂಟ್, ಮೊಡಾಲಿಟೀಸ್ ಆಫ್ ಚಾಮೋಮಿಲ್ಲಾ aggravates from warm and specially touch and anger, and ameliorates from cold application, open air when carried. ಸೊ ಇಷ್ಟಾಗಿರುತ್ತೆ ಚಾಮೋಮಿಲ್ಲಾ ರೆಮಿಡಿ ಬಗ್ಗೆ. ಒಂದು ಕೀ ಪಾಯಿಂಟ್ ಏನು 1-2-3 ಪಾಯಿಂಟ್ಸ್ ನೆನ್ಪಿಟ್ಕೋಬಹುದು ಅಂತಂದರೆ, ಇಟ್ ಈಸ್ ಚಾಮೋಮಿಲ್ಲಾ ಈಸ್ ಮೇನ್ಲಿ ಇಂಡಿಕೇಟೆಡ್ ಫಾರ್ ಚಿಲ್ಡ್ರನ್ಸ್ ಅಂತ ಹೇಳ್ಬೋದು. ಒಂದು ಚಿಕ್ ರೆಡ್ ಆ್ಯಂಡ್ ಹಾಟ್ ಇರುತ್ತೆ, ಇನ್ನೊಂದು ಚಿಕ್ ಪೇಲ್ ಆ್ಯಂಡ್ ಕೋಲ್ಡ್ ಇರುತ್ತೆ. ಆ್ಯಂಡ್ ಚೈಲ್ಡ್ ಯಾವಾಗಲೂ ಕ್ಯಾರಿಡ್ ಇಟ್ಕೊಂಡೇ ಇರಬೇಕಂದ್ರೆ ಹೋಲ್ಡ್ ಮಾಡ್ಕೊಂಡೇ ಇರಬೇಕು ಹೊಂಕಳಲ್ಲಿ ತಾಯಿಯಾಗಿದ್ದರೆ. ಆಮೇಲೆ ಇಟ್ ಈಸ್ ಆಲ್ಸೋ ರೆಮಿಡಿ ಫಾರ್ ಟೂತ್, ಅಂದರೆ ಹಲ್ಲು ಬರುವ ಟೈಮಿಗೆ ಡೈರಿಯಾ ಇರುತ್ತಲ್ವಾ. ಸೊ ಆಮೇಲೆ ಎಷ್ಟು ಆ ಡೈರಿಯಾ ಹೆಂಗಿರುತ್ತೆ ಅಂದರೆ ಸ್ಮೆಲ್ಲು ಕೊಳ್ತೋಗಿರೋದು ಎಗ್ ಸ್ಮೆಲ್ ಇರುತ್ತಲ್ಲ ಆ ಥರ ಸ್ಮೆಲ್ ಇರುತ್ತೆ. ಆ ಥರ ಸ್ಮೆಲ್ ಇರೋದಕ್ಕೆ ಚಾಪ್ಡ್ ಎಗ್, ರೂಟನ್ ಎಗ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇಂಡಿಕೇಟೆಡ್ ಆಗುತ್ತೆ. ದಿಸ್ ಚಾಮೋಮಿಲ್ಲಾ ಇಸ್ ರೆಮಿಡಿ ಈಸ್ ಮೇನ್ಲಿ ಇಂಡಿಕೇಟೆಡ್ ಫಾರ್ ಚಿಲ್ಡ್ರನ್ಸ್ ಅಂತ ಹೇಳಿ. ಆಮೇಲೆ ಓವರ್ ಸೆನ್ಸಿಟಿವ್ನೆಸ್ ಇರುತ್ತೆ ಬೇಬಿ. ಆಮೇಲೆ ಓವರ್ ರೆಸ್ಟ್ಲೆಸ್ನೆಸ್ ಇರುತ್ತೆ, ಅಂದರೆ ಒಂದು ಪ್ಲೇಸಿಂದ ಒಂದು ಪ್ಲೇಸಿಗೆ ಹೋಗಬೇಕು. ಆಮೇಲೆ ಡ್ಯೂರಿಂಗ್ ಇರಿಟೇಬಲ್ ಬೇಬಿ ತುಂಬ ಕೇಳುತ್ತೆ, ಅದು ಕೊಡಿಸಿ ಇದು ಕೊಡಿಸಿ ಇದು ಕೊಡಿಸಿ ಅಂತ. ವೆನ್ ನಾವು ಹೋಗಿ ಅದು ಆ ಥಿಂಗ್ ಅವ್ರು ಬೇಬಿ ಕೇಳಿದ್ದು ಕೊಡಿಸೋಕೆ ಹೋದರೆ ಅದು ಬೇಡ ಅಂದ್ಬಿಡುತ್ತೆ ಇಮಿಡಿಯೇಟ್. ಆ ಥರ ಮೆಂಟಲ್ ಸಿಂಪ್ಟಮ್ಸ್ ಇರುತ್ತೆ ಬೇಬಿಯಲ್ಲಿ, ಅಷ್ಟು ಇರಿಟೇಷನ್ ಕೂಡ ಇರುತ್ತೆ. ಸೊ ಇಷ್ಟಾಗಿರುತ್ತೆ ಚಾಮೋಮಿಲ್ಲಾ ರೆಮಿಡಿ ಬಗ್ಗೆ. ಸೊ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ. ಫ್ಯಾಮಿಲಿಯಲ್ಲಿ ಯಾರೇ BHMS ಓದ್ತಾ ಇದ್ದರೆ ಅವ್ರಿಗೆ ಶೇರ್ ಮಾಡಿ. ಮುಂದಿನ ಬರೋ ವಿಡಿಯೋಸ್ ಎಲ್ಲ ಅವ್ರಿಗೆ ಹೆಲ್ಪ್ ಆಗ್ಬೋದು. ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ಗೆ ಹೆಲ್ಪ್ನೂ ಆಗುತ್ತೆ. ಸೊ ಧನ್ಯವಾದಗಳು.